ಸ್ನೇಹಿತರೆ, ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಮುಖ್ಯ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ಸ್ಟಾಕ್ನ ಪಿಕ್ ಮಾಡಬೇಕಾಗತ್ತೆ. ಅದು ಸ್ಟಾಕ್ ನ್ಯೂಸಲ್ಲಿದ್ದರೆ ನೀವು ಅದರಲ್ಲಿ ಒಂದು ಒಳ್ಳೆ ಮೂಮೆಂಟ್ ಸಿಗುತ್ತೆ. ಹಾಗೆ ಅದು ಯಾವ ಟ್ರೆಂಡ್ ಅದು ಕೂಡ ಇಂಪಾರ್ಟೆಂಟ್. ಹಾಗೆ ಸ್ಟಾಕ್ ಒಂದು ಒಳ್ಳೆ ಮೂಮೆಂಟ್ ಆಗೋದಕ್ಕೆ ಅದರ ಟ್ರೇಡಿಂಗ್ ವಾಲ್ಯೂಮ್ ಕೂಡ ಇಂಪಾರ್ಟೆಂಟ್. ಸೊ ಈ 3 ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಿ ನೀವು ಇಂಟ್ರಾಡೇಯಲ್ಲಿ ಸ್ಟಾಕ್ನ ಪಿಕ್ ಮಾಡಬೇಕಾಗುತ್ತೆ. ಇನ್ನು ಸ್ಟಾಕ್ನ ನ್ಯೂಸ್ ಅಂತ ಬಂದಾಗ ಅದರಲ್ಲಿ ಒಳ್ಳೆ ನ್ಯೂಸ್ ಹಾಗೆ ಕೆಟ್ಟ ನ್ಯೂಸ್ ಎರಡೂ ಕೂಡ ಇರುತ್ತೆ. ಇಲ್ಲಿ ಬ್ಯಾಡ್ ನ್ಯೂಸ್ ಬಂದಾಗ ಸ್ಟಾಕ್ ನೆಗೆಟಿವ್ ಆಗಿ ಮೂವ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದರೆ ಇಲ್ಲಿ ಕೂಡ ಇನ್ನೊಂದು ಫ್ಯಾಕ್ಟರ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು, ತುಂಬ ಬ್ಯಾಡ್ ನ್ಯೂಸ್ ಬಂದು ಅದು ಸ್ಟಾಕ್ ಓವರ್ ಸೋಲ್ಡ್ ಆದರೆ ಅಲ್ಲಿ ರಿವರ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಗುಡ್ ನ್ಯೂಸ್ ಅಲ್ಲಿ 2 ಥರ ಟ್ರೇಡ್ ಆಗುತ್ತೆ. ಒಂದು, ಮಾರ್ಕೆಟ್ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ರಿಸಲ್ಟ್ ಬಂದರೆ ಆ ಸ್ಟಾಕ್ ಅಪ್ವರ್ಡ್ಸ್ ಮೂವ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಅದೇನಾದರೂ ಮಾರ್ಕೆಟ್ ಎಸ್ಟಿಮೇಟ್ನ ರೀಚ್ ಆಗಿಲ್ಲ, ಹಾಗೆ ಆ ಬಿಸ್ನೆಸ್ ಏನಾದರೂ ಫ್ಯೂಚರಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದಾದರೆ ಆಗ ಆ ಸ್ಟಾಕ್ ಕೆಳಗಡೆ ಬೀಳೋ ಸಂಭವ ಇರುತ್ತೆ. ಇನ್ನು ಇದೇ ಸ್ಟಾಕ್ಸ್ ಓವರ್ ಬಾಟ್ ಮತ್ತು ಓವರ್ ಸೋಲ್ಡ್ ಝೋನ್ ರೀಚ್ ಆದಾಗ ಅಲ್ಲಿಂದ ಟ್ರೆಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ನಾವು ನೋಡಬೇಕಾದದ್ದು ಟ್ರೆಂಡ್. ಉದಾಹರಣೆಗೆ ಈ ಸ್ಟಾಕ್ ಅಪ್ ಟ್ರೆಂಡಲ್ಲಿ ಮೂವ್ ಆಗ್ತಾ ಇರಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಎಂಟ್ರಿ ತೊಗೊಳ್ಬೇಕಾದ್ರೆ ಸೆಕೆಂಡ್ ಲೋ, ಥರ್ಡ್ ಲೋ ಹೀಗೆ ಏನು ಮೆನ್ಷನ್ ಆಗಿದೆ ಆ ಪೊಸಿಷನ್ನಲ್ಲಿ ಎಂಟ್ರಿ ತೊಗೊಳ್ಬೇಕಾಗುತ್ತೆ. ಇನ್ನು ಸ್ಟಾಕ್ ಡೌನ್ ಟ್ರೆಂಡಲ್ಲಿ ಮೂವ್ ಆಗ್ತಾ ಇದ್ದರೆ ನಾವಿಲ್ಲಿ ಏನು ಮೆನ್ಷನ್ ಮಾಡಿದ್ದೀವಿ, ಲೋವರ್ ಹೈ, ಆ ರೀತಿಯ ಪೊಸಿಷನಲ್ಲಿ ನೀವು ಎಂಟ್ರಿ ತೊಗೊಳ್ಬೇಕಾಗುತ್ತೆ. ಇನ್ನು ನೀವು ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್, ಬೈ ಅಥವಾ ಸೆಲ್ ಯಾವುದೇ ಟ್ರೇಡ್ ಮಾಡ್ತಾಯಿದ್ರು ಅದರ ಪ್ರೀವಿಯಸ್ ಹೈ ಅಥವಾ ಲೋ ಅದನ್ನು ಸ್ಟಾಪ್ ಲಾಸ್ ಆಗಿಟ್ಕೊಂಡು ಟ್ರಯಲ್ ಮಾಡ್ಕೊಂಡು ಹೋಗೋದು ಬೆಸ್ಟ್ ಐಡಿಯಾ. ಇನ್ನು ಯಾವುದೇ ಸ್ಟಾಕ್ನಲ್ಲಿ ನೀವು ಒಂದು ಒಳ್ಳೆ ಮೂಮೆಂಟ್ ನೋಡಬೇಕಂದ್ರೆ ಅದರ ಟ್ರೇಡಿಂಗ್ ವಾಲ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸ್ಟಾಕ್ನಲ್ಲಿ ಒಂದು ಒಳ್ಳೆ ಟ್ರೇಡಿಂಗ್ ವಾಲ್ಯೂಮ್ ಇದೆ ಆ ಸ್ಟಾಕ್ನ ನೀವು ಪಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನೀವು ಒಂದು ಒಳ್ಳೆ ಮೂಮೆಂಟನ್ನು ಪಡ್ಕೊಳ್ಬೋದು. ಹಾಗೆ ಒಂದು ಒಳ್ಳೆಯ ಪ್ರಾಫಿಟ್ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಇನ್ನು ಟ್ರೇಲಿಂಗ್ ಸ್ಟಾಪ್ ಲಾಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಬಾರಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಆದರೂ ಪರವಾಗಿಲ್ಲ, ಈ ರೀತಿ ಮಾಡೋದ್ರಿಂದ ನೀವು ಮ್ಯಾಕ್ಸಿಮಮ್ ಹೆಚ್ಚು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳೋ ಆಪರ್ಚುನಿಟಿ ಸಿಗುತ್ತೆ. ಹಾಗೆ ನೀವು ಇಂಟ್ರಾಡೇ ಟ್ರೇಡಿಂಗ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ 2-3 ಸ್ಟಾಕ್ ಈ ರೀತಿ ಇರೋದನ್ನ ಪಿಕ್ ಮಾಡಿ ಟ್ರೇಡ್ ಮಾಡಿ. ಯಾಕಂದರೆ ಒಂದೇ ಒಂದು ಸ್ಟಾಕ್ನಲ್ಲಿ ಸ್ಟಾಪ್ ಲಾಸ್ ಇಟ್ಟಾದರೂ ಕೂಡ ಅಟ್ಲೀಸ್ಟ್ ಇನ್ನೊಂದೆರಡರಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಸಿಕ್ಕಿರುತ್ತೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದ್ರು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಉಚಿತವಾಗಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡ್ಕೊಳ್ಬೋದು. ಧನ್ಯವಾದಗಳು.